ಕೂತ್ಕೊ ಮಗಳೇ. ದೊಡ್ಡೋರು ನಿಂತ್ಕೊಂಡಿರ್ಬೇಕಾದ್ರೆ ಚಿಕ್ಕವ್ರು ಕೂತ್ಕೊಳ್ಳೋದು ಸಂಸ್ಕಾರ ಅಲ್ಲ. ಈಗ ಕೂತ್. ಮತ್ತೆ ನಿನ್ನನ್ನು ಈ ರೀತಿ ನೋಡುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ಮಗು. ನಿನ್ನ ಜೀವಕ್ಕೇನಾದರೂ ಅಪಾಯ ಆಗಿದ್ರೆ ಈ ಮುದುಕನ ಜೀವನ ತೆಗೆದೇ ಬಿಡ್ತಿದ್ನೇನು ನಿಮ್ಮ ಶಿವು. ದಯವಿಟ್ಟು ಕ್ಷಮಿಸಿ. ಹಿರಣ್ಮೈಗೆ ಒಂದು ಸಣ್ಣ ನೋವಾದರೂ ನನ್ನ ಕೈಲಿ ಸಹಿಸಕ್ಕಾಗಲ್ಲ. ಚೇಳು ಕಚ್ಚಿತು, ಡಾಕ್ಟ್ರು ಬದುಕೋದೇ ಇಲ್ಲ ಅನ್ನೋ ಥರ ಮಾತಾಡಿದ್ರು. ಮನಸ್ಸಿನ ಭಯ ಒಂದಕ್ಕೊಂದು ಸಂಬಂಧ ಕಲ್ಪಿಸ್ತು. ಹೊರಟಾಗಿ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಯಾವ ಜನ್ಮದ ಋಣನೋ ಮಗಳೇ. ಇಷ್ಟ ಅಕ್ಕರೆ ಪ್ರೀತಿ ಇಟ್ಕೊಂಡಿರೋ ಶಿವು ನಿನ್ ಜೊತೆ ಇದ್ದಾನೆ. ಎಂಥ ಸಂದರ್ಭ ಬಂದರೂ ಇವನು ನಿನ್ನನ್ನು ಕಾಪಾಡ್ತಾನೆ. ನೀನು ಅಷ್ಟೇ, ಯಾವತ್ತೂ ಇವನ ಮನಸ್ಸಿಗೆ ನೋವು ಮಾಡಬೇಡ. ಇನ್ನೊಂದ್ಸಲ ಈ ಮಾತನ್ನ ಹೇಳಿ. ಈ ಹಿರಣ್ಮೈಗೆ ಇತ್ತೀಚೆಗೆ ನನ್ನ ಮಾತು ಅಂದ್ರೆ ತಾತ್ಸಾರ. ಯಾವಾಗಲೂ ನನ್ನ ವಿರುದ್ಧವಾಗಿಯೇ ಮಾತಾಡ್ತಾಳೆ. ನಾನು ಬೇಕು ಅಂದಿದ್ದನ್ನ ಇವಳು ಬೇಡ ಅಂತಾಳೆ. ನೀವಾದ್ರೂ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಅಯ್ಯೋ, ಸುಮ್ಮನೆ ಅವ್ರಿಗೆ ಯಾಕೋ ತೊಂದ್ರೆ. ನಾನು ಹೇಳ್ತೀನಿ ಬುದ್ಧಿ ಅವಳಿಗೆ. ಅವಳಿನ ಪೆದ್ದಿ ಏನೆಲ್ಲ, ನಾವು ಹೇಳಿದ್ನ ಸರಿಯಾಗಿ ಅರ್ಥ ಮಾಡ್ಕೋತಾಳೆ ಅಲ್ವೇನಮ್ಮ ಹಿರಣ್ಮಯಿ? ಹಿರಣ್ಮಯಿ, ಈ ಕಡ್ಗ ಕೊಡಮ್ಮ. ಈ ಪ್ಯಾಟರ್ನ್ ಇದ್ದದಕ್ಕೇನೆ ಎಲ್ಲ ತಪ್ಪು ಕಲ್ಪನೆಗಳಾಗಿ ಇಷ್ಟೆಲ್ಲ ಮನಸ್ತಾಪಕ್ಕೆ ಕಾರಣ ಆಗಿತ್ತು. ಸೂರ್ಯ ಬೇರೆ ಥರ ತಂದು ಕೊಡ್ತಾನೆ. ಈ ಕಡ್ಗ ತಂದಿತ್ತು ಅವರೇನಾ? ಹೌದಮ್ಮ, ನಿನ್ನ ಮೇಲಿನ ಅಭಿಮಾನಕ್ಕೆ ತಂದಂತೆ. ನನಗೆ ಅವಮಾನ ಮಾಡ್ತೀಯಾ? ಇದಕ್ಕೆ 100ರಷ್ಟು ನಿನಗೆ ನಾನು ಅವಮಾನ ಮಾಡ್ತೀನಿ. ನನಗೆ ಬೇಡವಾಗಿ ಬಂದಿದ್ದನ್ನು ಯಾವುದು ನಾನು ಇಟ್ಕೊಳ್ಳೋದೇ ಇಲ್ಲ. ವಾಪಸ್ ಕೊಟ್ಟೇ ಕೊಡ್ತೀನಿ, ನಿನಗೂ ವಾಪಸ್ ಕೊಡ್ತೀನಿ. ಆದರೆ ಶಿವು ಹೇಳಿದ್ದನ್ನು ಕೇಳಿ ನನಗೂ ಅನುಮಾನ ಬಂದು ಕಪಾಳಕ್ಕೆ ಬಾರಿಸಿದೆ. ಹಿರಣ್ಮಯಿ ಮೇಲೆ ನನಗೇನು ದ್ವೇಷ ಅಂದ. ನನ್ನ ಮನಸ್ಸು ಒಪ್ಪಲಿಲ್ಲ ಅವನ ಮಾತನ್ನ. ಯಾವುದೋ ವಿಷಯದಲ್ಲಿ ಹಿರಣ್ಮಯಿ ಸೂರ್ಯನಿಗೆ ಕೋಪ ತರಿಸಿರಬಹುದಾ? ಅದಕ್ಕೆ ಅವನು ಇಷ್ಟು ಸಣ್ಣ ಮಟ್ಟಕ್ಕೆ ಇಳಿದು ತನ್ನ ಸೇಡನ್ನು ತೀರಿಸ್ಕೊಂಡ. ಈ ಯೋಚನೆ ನನ್ನನ್ನು ನೆಮ್ಮದಿಯಾಗಿ ಇರೋಕೆ ಬಿಡಲಿಲ್ಲ. ನೀವ್ಯಾಕೆ ಮನ್ಸಿನ ನೆಮ್ಮದಿನ ಹಾಳು ಮಾಡ್ಕೊತಿದ್ದೀರಾ? ನಿಮ್ಮ ಮೊಮ್ಮಗ ಹೇಳಿದೆ ನಿಜ. ಅವ್ರಿಗೆ ಯಾಕೆ ನನ್ನ ಮೇಲೆ ದ್ವೇಷ? ನನ್ನ ಅದೃಷ್ಟ ಸರಿ ಇಲ್ಲ, ಚೇಳು ಕಚ್ಚಿತು. ನಿನ್ನ ಬಾಯಲ್ಲಿ ಮಾತು ಕೇಳಿ ಸಮಾಧಾನ ಆಯ್ತು ಮಗಳೇ. ವರ್ಷ ಚೆನ್ನಾಗಿ ಬಾಳು. ಹಿರಣ್ಮಯಿ 22 ವಯಸ್ಸಿಗೆ ಸಾವನ್ನಪ್ಪಾಳೆ. ಆಗ ಹಿರಣ್ಮಯಿ ರೂಪದಲ್ಲಿ ನಾನು ಅವಳ ಸಾವಲ್ಲಿ ಮತ್ತೆ ಹುಟ್ಟಿ ಬರುತ್ತೇನೆ. ನಾನು ಮತ್ತೆ ಅವತರಿಸೋದು ಹಿರಣ್ಮಯಿ ಸಾವಿನ ನಂತರ. ಬಿಡಿ, ನನ್ನ ಕೈನ ಯಾರಾದ್ರೂ ನೋಡ್ತಾರೆ. ನೋಡಿದ್ರೆ ನೋಡ್ಲಿ ಬಿಡು. ನಂದು ಇವತ್ತು ನಾವು ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ. ಯಾಕಂದ್ರೆ ನಾಳೆ ಒಂದೇ ದಿನ ನೀವು ಊರಲ್ಲಿರೋದು. ದೇವ್ರ ಪೂಜೆಗೆ ಅಂತ ಬಂದು ನಾವು ಹೀಗೆಲ್ಲ ನಡ್ಕೊಳ್ಳೋದು ಸರಿಯಲ್ಲ.
ನಾನು ಕೂಡ ಪೂಜೆನೇ ಮಾಡ್ತಿರೋದು. ನಿನ್ ಪೂಜೆ. ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಕಾರಿಂದಾಚಿಕೆ. ಬಾ, ಕಾರಲ್ಲಿ ಕೂತ್ಕೊಳ್ಳೋಣ ಕೋಸಿಯಾಗಿ. ಅಲ್ಲಿ ಯಾರು ಡಿಸ್ಟರ್ಬ್ ಮಾಡೋರೇ ಇರಲ್ಲ. ಬೇಡ, ಭಯ ಆಗುತ್ತೆ. ಯಾಕೆ? ನೀವು ನಾಳೆ ಊರಿಗೆ ಹೋಗುತ್ತಾನೆ, ನಾಳೆ ನೋಡ್ಕೊಳ್ಳೋಣ ಬಿಡಿ. ಪ್ಲೀಸ್ ನಂದು ಡಿಸಪಾಯಿಂಟ್ ಮಾಡಬೇಡ. ಹಾಂ, ಪ್ಲೀಸ್ ನಂದು. ಅಮ್ಮ ಫೋನ್ ಮಾಡ್ತಿದ್ದಾರೆ. ಏಯ್, ನಾಳೆ ಸಿಗ್ತೀನಿ. ಹೋಗು. ಊರ್ ಜಾತ್ರೆಗೆ ಬಂದವಳು ಕಾರ್ಗೆ ಬರ್ದೇ ಇರ್ತೀಯಾ? ನಿನ್ನನ್ನು ಕ್ಯಾಚ್ ಹಾಕೋತೀನಿ. ಯಾಕಂದ್ರೆ ಅದು ನಂದು. ಓ, ಪಿ ಹೋದವಳು. ನಾಲ್ಗೆ ಮೇಲೆ ಇಡ್ತಾ ಇರಲಿ. ನಾದಸ್ವರ ಕಲೆ ಕಲಾವಿದ್ರ ಬಗ್ಗೆ ಇನ್ನೊಂದ್ಸಲ ನೀವು ಈ ಥರ ಎಲ್ಲ ಮಾತಾಡಿದ್ರೆ ಊರ್ ಮಧ್ಯ ನಿಲ್ಲಿಸಿ ಶಿಕ್ಷೆ ಕೊಡಿಸ್ಬೇಕಾಗತ್ತೆ. ಕಂಡೋರ್ಗೆ ಗೋಳು ಇಟ್ಕೊಳ್ಳೋ ಕ್ರಿಮಿ ಅನ್ಸುತ್ತೆ ನೀವು. ಈ ಉರಿ ನೋಡಿದ್ರೆ ಚೇಳು ತುಂಬಾ ಜೋರಾಗಿ ಕಚ್ಚದಾಗಿದೆ. ತುಂಬಾ ನೋವಾಯ್ತಾ ಚಿನ್ನ? ತುಂಬಾನೇ ನೋವಾಯ್ತು. ಆದ್ರೆ ಚೇಳು ಕಚ್ಚಿದ್ರಿಂದ ಅಲ್ಲ, ನಿಮ್ಮಂಥವ್ರ ಸಣ್ಣ ನಡವಳಿಕೆಯಿಂದ. ನಾನೇನ್ ಮಾಡ್ದೆ? ಒಂದು ಹುಡುಗಿಗೆ ಚೇಳಿಂದ ಕಚ್ಚಿಸಿ ಸೇಡ್ ತೀರ್ಸ್ಕೊಂಡ್ರಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಚಿನ್ನ. ಅವತ್ತು ಅಮ್ಮನವ್ರ ಅಭಿಷೇಕಕ್ಕೆ ಅಂತ ಗೋಶಾಲೆಯಿಂದ ತಂದಿದ್ದ ಹಾಲನ್ನ ಬೀಳ್ಸಿದ್ರಿ. ತಪ್ಪಾಗಿತ್ತು ನಿಮ್ಮಿಂದ. ಅದನ್ನ ನಾನ್ ಕಂಡಸ್ ಮಾತಾಡ್ದೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಸೇಡ್ ತೀರ್ಸ್ಕೊಳ್ಳೋದಾ? ನೋಡೆ ಪಿ ಉದ ಪಾಪು, ನಿನ್ಗೇನೋ ಕನ್ಫ್ಯೂಷನ್ ಆಗಿದೆ. ನಿಂಗೆ ಚೇಳು ಕಚ್ಚಿದ್ದಕ್ಕೂ ನನಗೂ ಯಾವುದೇ ಕನೆಕ್ಷನ್ ಇಲ್ಲ ಚಿನ್ನ. ಅಮಾಯಕರ ಥರ ಎಲ್ಲ ನಟಿಸ್ಬೇಡಿ. ನಿಮ್ಮ ತಾತ ನನಗೆ ಹೇಳಿದ್ರು, ಖಡ್ಗನ ಕೊಡೋಕೆ ಹೇಳಿದ್ದು ನೀವೇ ಅಂತ. ಓ, ಒಂದು ಒಳ್ಳೆ ಮನೆತನಕ್ಕೆ ಈ ಥರ ಒಬ್ಬ ಮಗ ಹುಟ್ಟಬಾರ್ದಿತ್ತು. ಅಸಹ್ಯ ಅನ್ಸುತ್ತೆ ನಿಮ್ಮನ್ನು ನೋಡಿದ್ರೆ. ನೀವು ಮಾಡೋ ಕೆಲಸ ಅಲ್ಲ ನಿಮ್ಮ ತಂದೆ ತಾಯಿ ಗೊತ್ತಾದ್ರೆ ಅವರು ಅವಮಾನದಿಂದ ತಲೆ ತೆಗಿಸ್ತಾರೆ. ಒಂದು ಹುಡುಗಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಹಾವು ಚೇಳು ಬಿಡೋದನ್ನೆಲ್ಲ ನಿಲ್ಲಿಸಿ ಮರ್ಯಾದಸ್ಸು ಥರ ನಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಚಿಕ್ಕ ಹುಡುಗಿ ಹತ್ರ ನಡ್ಕೋತಿದ್ರಲ್ಲ, ಆ ಸಭ್ಯ ಗಂಡಸ್ರಿಗೆ ಲಕ್ಷಣ ಅಲ್ಲ. ಹಾಗೆ ಅಮಾಯಕ ಹುಡುಗಿರ ಜೀವನದಲ್ಲಿ ಆಟ ಆಡಬೇಡಿ. ಅವ್ರ ಕಣ್ಣೀರು ನಿಮ್ಮನ್ನ ಸುಟ್ಬಿಡುತ್ತೆ. ನೋಡೋಕೆ ಎಷ್ಟು ಖಡಕ್ ಆಗಿದ್ದಾಳೋ, ಮಾತು ಹಂಗೆ ಖಡಕ್ ಆಗಿದೆ. ಮರ್ಯಾದಸ್ತ್ರ ಥರ ಇರೋದನ್ನ ಕಲ್ತ್ಕೋಬೇಕು. ಇದೇನದಕ್ಕೆ ಹೊಸದಾಗಿ ಮದುವೆ ಆಗಿರೋ ಮದುಮಕ್ಳ ಥರ ಆರತಿ ತೊಳ ಕರ್ಕೊತಾ ಇದ್ದೀರಾ? ಯಾಕೆ ಇಷ್ಟು ಖಾರವಾಗಿ ಮಾತಾಡ್ತೀಯ? ಅಷ್ಟು ದೊಡ್ಡ ವೇದಿಕೆಯಲ್ಲಿ ಅಷ್ಟು ಜನಗಳ ಮುಂದೆ ಎಷ್ಟು ಅದ್ಭುತವಾಗಿ ಇಬ್ಬರು ನಾದಸ್ವರ ನುಡಿಸಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡಿ ಸಾವನ್ನೇ ಗೆದ್ದು ಬಂದಿದ್ದಾಳೆ ನನ್ನ ಮಗಳು ಹಿರಣ್ಮಯಿ.
ಇಂಥ ಮಗುಗೆ ಆರತಿ ಮಾಡದೆ ಒಳಗೆ ಕರ್ಕೊಳ್ದೆ ಇರೋಕ್ಕಾಗತ್ತಾ? ಹಿರಣ್ಮಯಿ ವಿಷಯ ಬಂದರೆ ಈ ಅಮ್ಮನೂ ನನಗೆ ಶತ್ರುನೇ. ಹಲೋ, ಯಾರು? ಹೌದು, ನಾನೇ ಕುಲಶೇಖರ. ನಾದಸ್ವರ ವಿದ್ವಾನ್ ವರದರಾಜು ಇದಾರಲ್ಲ, ಅವ್ರ ಮ್ಯಾನೇಜರು. ಹೌದು, ನೀವ್ಯಾರ್ರಿ? ಏನು ಜೀ ಕನ್ನಡದವ್ರ? ಹೇಳಿ ಮೇಡಮ್. ಆಯ್ತು ಮೇಡಮ್. ಆಯ್ತು ಮೇಡಮ್, ಫೋನ್ ಮಾಡ್ತೀನಿ ಮೇಡಮ್. ಏನೇ ಹೇಳಿ, ನಿಮ್ಮ ವಾಯ್ಸು ತುಂಬಾ ಚೆನ್ನಾಗಿದೆ. ಬಾಯ್. ಶಿವು ಹೊಡೆದಲ್ಲೋ ಚಾನ್ಸು. ಏಯ್ ಕುಲಶೇಖರ, ಏನಾಯ್ತು ನಿನಗೆ? 40 ವರ್ಷ ವಯಸ್ಸಾಯ್ತು, ಇನ್ನೂ ಮದುವೆ ಆಗಿಲ್ಲ. ಓಲ್ಡ್ ಬಾಡಿ ಬೇರೆ, ನಟ್ಟು ಬೋಲ್ಟು ಲೂಸ್ ಆದ್ರೆ ಕಷ್ಟ ಕಣೋ ಮದುವೆ. ಲೇ, ಎಷ್ಟು ನಂಜೋ ನಿನ್ ಮನ್ಸಲ್ಲಿ. ಮದ್ವೆ ಆಗಿಲ್ಲ ಅನ್ನೋದನ್ನ ಮರೆತು ಖುಷಿಯಾಗಿರೋಣ ಅಂತಂದ್ರೆ ನೀನ್ ಬಿಡೋದೇ ಇಲ್ವಲ್ಲ. ಏನದು ಗಲಾಟೆ? ಅದು ಬಾವ, ಜೀ ಕನ್ನಡದವ್ರು ಫೋನ್ ಮಾಡಿದ್ರು. ಮುಂದೇನು ಅಂತ ನೀನೇ ಹೇಳಪ್ಪ ಗುರುವೆ. ಬಾಬಾ, ಮೂಕಾಂಬಿಕಾ ದೇವಸ್ಥಾನದಲ್ಲಿ ಜಾತ್ರೆ ನಡೀತಲ್ಲ, ಅಲ್ಲಿ ನಮ್ಮ ಕಾರ್ಯಕ್ರಮನ ಲೈವ್ ಟೆಲಿಕಾಸ್ಟ್ ಮಾಡೋದಕ್ಕೆ ಜೀ ಕನ್ನಡದವ್ರು ಬಂದಿದ್ರಂತೆ. ನಮ್ ಶಿವು ಹಿರಣ್ಮಯಿ ನಾದಸ್ವರ ನುಡಿಸೋದನ್ನ ನೋಡ್ಬಿಟ್ಟು ಜೀ ಚೀಫು ಇವ್ರು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಹೇಳಿದಾರಂತೆ. ನಮ್ ಶಿವು ಹಿರಣ್ಮಯಿ ನಾದಸ್ವರ ನುಡಿಸೋದನ್ನ ಚೀಫ್ ನೋಡ್ಬಿಟ್ಟು ಟಿವಿನಲ್ಲಿ ಲೈವ್ ಪ್ರೋಗ್ರಾಮ್ ಕೇಳಿದ್ದಾರೆ ಬಾಬಾ. ಶೂಟಿಂಗ್ ಯಾವಾಗ ಇಟ್ಕೋಬಹುದು ಚರ್ಚೆ ಮಾಡಿ ತಿಳಿಸಿ ಅಂತ ಹೇಳಿದಾರೆ ಬಾಬಾ. ನಿಮ್ಗೆ ಕೇಳ್ಬಿಟ್ಟು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದೀನಿ ಬಾಬಾ. ಬ್ರಹ್ಮೋತ್ಸವ ಮುಗಿದ ಮೇಲೆ ಇಟ್ಕೊಳಕ್ ಹೇಳು. ಆಯ್ತು ಬಾಬಾ. ಹೆಮ್ಮೆ ಅನಿಸ್ತಿದೆ ನಿಮ್ಮಿಬ್ಬರ ಬಗ್ಗೆ. ಇನ್ನು ಹೆಸರು ಮಾಡ್ತೀರಾ. ಆ ತಾಯಿ ಮೂಕಾಂಬಿಕೆ ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡ್ತಾಳೆ. ನಮ್ಮಿಬ್ಬರದು ಒಳ್ಳೆ ಜೋಡಿ ಅಂತ ಪರೋಕ್ಷವಾಗಿ ಹೇಳ್ದಂಗಿತ್ತಲ್ವ ಮಾವ? ತಪ್ಪು ಕಲ್ಪನೆ ಮನ್ಸನ್ ದಿಕ್ಕೇ ತಪ್ಸುತ್ತೆ. ಊರ್ ಜನ ಹೇಳಿದ್ರಲ್ಲ ನಮ್ಮಿಬ್ಬರದು ಶಿವ ಪಾರ್ವತಿ ಜೋಡಿ ಅಂತ. ಊರವ್ರಿಗೆಲ್ಲ ಗೊತ್ತಾಗಿದೆ ನಮ್ಮಿಬ್ಬರದು ಒಳ್ಳೆ ಜೋಡಿ ಅಂತ. ನಿನಗೆ ಯಾವಾಗ ಗೊತ್ತಾಗೋದು? ನಾದಸ್ವರ ಪ್ರವೀಣೆ ಹಿರಣ್ಮಯಿ ಮೇಡಮ್, ಏನು ನನ್ನ ರೂಮ್ವರೆಗೂ ಪಾದಾರ್ಪಣೆ ಮಾಡಿರೋದು? ಯಾಕೆ ಈ ಚುಚ್ಚುಮಾತು ಅಂತ ಗೊತ್ತಾಗ್ಲಿಲ್ಲ.
ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ದೇವಸ್ಥಾನದಲ್ಲಿ ಎಲ್ಲರೂ ನಿನ್ನ ಹೊಗಳಿದ್ದು ಆ ಟಿವಿನವ್ರು ನಿನಗೆ ಪ್ರೋಗ್ರಾಮ್ ಬೇರೆ ಮಾಡು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿ ಉಪ್ಪರ್ಗೆ ಮೇಲೆ ಏರಿದ್ಯಾ ಅಲ್ವಾ? ಹೊರ್ಗಿನ ಜನಕ್ಕೆ ನಾನು ಏನೇ ಆಗಿರ್ಬೋದು, ಎಂಥ ಉಪ್ಪರ್ಕೆಲ್ಲ ಏರಿ ಕೂತಿರ್ಬೋದು, ಆದರೆ ಈ ಮನೆಯಲ್ಲಿ ನಿನ್ನ ಮುಂದೆ ಹೇಗಿರಬೇಕು ಅಂತ ನಂಗೆ ಚೆನ್ನಾಗಿ ನೆನಪಿದೆ ಕಾತ್ರಿಯಾನಿ. ಹಾಗಾದ್ರೆ ನನ್ನ ಕಾಲು ತುಂಬ ನೋವ್ತಾ ಇದೆ. ನೀನು ಸಂಗೀತ ಕ್ಷೇತ್ರದಲ್ಲಿ ಅದೇನು ಬೇಕಾದರೂ ದಬ್ಬಾಕೋ, ನಾನು ಬೇಡ ಅನ್ನಲ್ಲ. ಆದರೆ ನನ್ನ ಗಂಡ ಆಗೋನ್ ಜೊತೆಗೆ ಸಪ್ತಪದಿ ತುಳಿಯೋ ಥರ ಓಡಾಡ್ಕೊಂಡು ಮೈಗೆ ಮೈ ಅಂಟಿಸ್ಕೊಂಡು ಕಚೇರಿ ಕೊಡೋದು ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಇಬ್ಬರು ಒಟ್ಟಿಗೆ ಕಾರ್ಯಕ್ರಮ ಕೊಡಬೇಕಾದ್ರೆ ಈ ಥರದ್ದೆಲ್ಲ. ಆದರೆ ನನಗೆ ಟೆನ್ಷನ್ ಅಲ್ಲ. ನನ್ನ ಗಂಡ ಆಗಬೇಕಾಗಿರೋ ಶಿವು ಎಲ್ಲಿ ನನ್ನ ಕೈ ಕೊಟ್ಟು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾನೋ ಅಂತ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಹೇಗೆ ನಂಬಲಿ? ಹೇಗೆ ನಂಬಿಸ್ಲಿ ಹೇಳು? ಆದಷ್ಟು ಬೇಗ ಶಿವು ಜೊತೆ ನನ್ನ ಮದುವೆ ಮಾಡಿಸು. ಅಪ್ಪಾಜಿ ಹತ್ರ ಮಾತಾಡಿದ್ದೀನಲ್ಲ, ಬ್ರಹ್ಮೋತ್ಸವ ಮುಗೀತಿದ್ದಾಗೆ ಮಾಡ್ತೀನಿ ಅಂತ ಹೇಳಿದಾರಲ್ಲ. ಆದರೆ ನನ್ನ ವಿಷಯದಲ್ಲಿ ನಮ್ಮಪ್ಪಂಗೆ ಮರವು ಜಾಸ್ತಿ. ನೀನು ಅವಾಗವಾಗ ನೆನಪಿಸ್ತಾ ಇರಬೇಕು. ಈ ಬ್ರಹ್ಮೋತ್ಸವ ಮುಗಿತಾ ಇದ್ದ ಹಾಗೆ ನನ್ನ ಶಿವು ನಿಶ್ಚಿತಾರ್ಥ ಏರ್ಪಾಟ್ ಮಾಡಬೇಕು. ಮಾಡ್ತ್ಯಾ? ಆಮೇಲೆ ನನ್ನ ಶಿವು ಮದುವೆ ಆಗೋವರೆಗೂ ಶಿವು ನಿನ್ನ ಹತ್ರ ಬಂದು ಮಂಡಿ ಊರಿ ಅವ್ನ ಪ್ರೀತಿ ಬೇಡ್ಕೊಂಡ್ರು ನೀನು ಅವನ ಪ್ರೀತಿಗೆ ಸೊಪ್ಪು ಹಾಕಬಾರ್ದು. ಕಚೇರಿ ಕೊಡೋ ಸಮಯ ಬಿಟ್ಟು ನೀನು ಯಾವ ಕ್ಷಣನೂ ಅವನ ಜೊತೆ ಸುಳಿಬಾರ್ದು. ಎಷ್ಟೇ ಆಗಲಿ ಈ ಮನೇಲಿಂದು ಹಂಗಿನ ಬದುಕು, ನನ್ನ ಬದುಕನ್ನ ಕಿತ್ಕೋಬಾರ್ದು ಅನ್ನೋದು ಯಾವಾಗಲೂ ನೆನಪಿರ್ಬೇಕು. ತಿಂತತ್ತು